ಯಾವ ಹೂವು ಯಾರ ಮುಡಿಗೋ ಭಾಗ 86. ಸಾನ್ವಿ ಅಡುಗೆ ಮನೆಗೆ ಬಂದು ಅರ್ಧ ಗಂಟೆಯಾದರೂ ಸ್ವರ್ಣ ಬಂದಿರಲಿಲ್ಲ. ಸಾನ್ವಿ ಅವಳ ಪಾಡಿಗೆ ಅಡುಗೆ ಮಾಡುತ್ತಿದ್ದಳು. ತುಂಬ ಹೊತ್ತಿನ ನಂತರ ಸ್ವರ್ಣ ಸಾನ್ವಿ ಬಳಿ ಬಂದು, ನೀನು ಅಡುಗೆ ಮಾಡೋದು ನಿಲ್ಲಿಸಿ ಹೋಗಿ ಕುತ್ಕೋ ಎಂದಳು. ಸಾನ್ವಿ, ಬೇಡ ಸ್ವರ್ಣ, ಕುತ್ಕೊಳ್ಳಲ್ಲ. ನಾನು ಮದುವೆ ಆಗಿ ಹೋಗೋ ಮನೆಯಲ್ಲಿ ಹೀಗೆ ನನ್ನನ್ನು ಕೂರಿಸ್ತಾರಾ? ದಯವಿಟ್ಟು ಇನ್ಮೇಲೆ ನನ್ನ ಬಗ್ಗೆ ಪ್ರೀತಿ ಕರುಣೆ ಇದ್ಯಾವುದನ್ನು ತೋರಿಸ್ಬೇಡ. ನೀನು ನನಗೆ ಅತ್ತೆ, ಇನ್ಮೇಲೆ ಅತ್ತೆ ಥರನೇ ನಡ್ಕೊ. ನನಗೂ ಹೋದ ಮನೆಯಲ್ಲಿ ಅತ್ತೆ ಹೇಗಿರ್ತಾರೆ ಅನ್ನೋದು ಅರ್ಥ ಆಗಬೇಕು, ಜೊತೆಗೆ ಅಭ್ಯಾಸವೂ ಆಗಬೇಕು. ಇಲ್ಲಿ ನಿಮ್ಮ ಪ್ರೀತಿ ನನಗೆ ಅಭ್ಯಾಸ ಆದರೆ ಅಕಸ್ಮಾತ್ ನಾನು ಮದುವೆ ಆಗೋ ಮನೆಯಲ್ಲಿ ವಿಕ್ರಮ್ ಥರ ಯಾರಾದರೂ ಇದ್ದರೆ, ಅಥವಾ ನನಗೆ ಸಿಗೋ ಗಂಡ ವಿಕ್ರಮ್ ಥರನೇ ಇದ್ದರೆ, ನನಗೆ ನೋವು ಪಡೋದು ಕೂಡ ಅಭ್ಯಾಸ ಆಗಬೇಕು. ಇನ್ಮೇಲೆ ಮನೆ ಕೆಲಸದ ಜೊತೆಗೆ ಕಷ್ಟಪಡೋದನ್ನು ಕೂಡ ಕಲ್ತ್ಕೋಬೇಕು ಎಂದಳು. ಸ್ವರ್ಣ, ಯಾಕೆ ಹೀಗೆಲ್ಲ ಮಾತಾಡಿ ನನ್ನ ಹೊಟ್ಟೆ ಉರಿಸ್ತೀಯಾ? ನನ್ನನ್ನು ಅಯ್ಯೋ ಅನಿಸಿಲ್ಲ ಅಂದರೆ ನಿನಗೆ ಸಮಾಧಾನನೇ ಇಲ್ಲ ಅಲ್ವಾ? ಮೊದಲು ಹೆಣ್ಮಕ್ಳ ರೀತಿ ಇರೇ ಅಂದರೆ ಇರದೆ ಗೋಳಿಕೋತಿದ್ದೆ. ಈಗ ಅದೇ ವಿಷಯ ಇಟ್ಕೊಂಡು ಇನ್ನೊಂಥರ ಗೋಳಾಕೋತಿದ್ಯಾ? ಯಾವಾಗಲೂ ನನ್ನನ್ನು ಅಯ್ಯೋ ಅನಿಸೋದೇ ನಿನಗೆ ಒಂಥರ ಖುಷಿ ಅಲ್ವಾ ಎಂದಳು. ಸಾನ್ವಿ, ನಾನು ಇನ್ನೂ ಜಾಸ್ತಿ ದಿನ ಇರಲ್ಲ ಬಿಡು. ನೀನನ್ನು ಅಯ್ಯೋ ಅನ್ಸೋಕೆ ಸ್ವಲ್ಪ ದಿನ ಅಷ್ಟೆ, ಆಮೇಲೆ ಹೋಗ್ತೀನಿ ಎಂದಳು. ಸ್ವರ್ಣ ಅಳುತ್ತಾ, ಇನ್ನೂ ನನ್ನನ್ನು ಎಷ್ಟು ಕಣ್ಣೀರು ಹಾಕಿಸ್ಬೇಕು ಅಂತಿದ್ಯಾ? ಯಾವಾಗಲೂ ಹೋಗ್ತೀನಿ ಹೋಗ್ತೀನಿ ಅನ್ಬೇಡ್ವೆ, ಕೇಳೋಕ್ಕೆ ಸಂಕಟ ಆಗುತ್ತೆ ಎಂದಳು. ಅಷ್ಟರಲ್ಲಿ ಅಲ್ಲಿಗೆ ಬಂದ ರಾಮು, ಯಾಕೆ ಸ್ವರ್ಣ ಅಳ್ತಿದ್ಯಾ ಎಂದ. ಸ್ವರ್ಣ, ಇವಳು ನನ್ನನ್ನು ಅಳಿಸೋಕೆ ಅಂತಾನೆ ಇದ್ದಾಳಲ್ಲ ಎಂದಳು. ಸಾನ್ವಿ, ರಾಮು ನೋಡು ನಿನ್ನ ಹೆಂಡ್ತಿನ, ನಾನು ಅಳಿಸೋಕೆ ಇದ್ದೀನಿ ಅಂದ್ಲು. ಆದರೆ ಇನ್ಮೇಲೆ ಇರಲ್ಲ, ನಾನು ಹೋಗ್ತೀನಿ ಅಂದರೂ ಅಳ್ತಾಳೆ, ಅದಕ್ಕೂ ಅಳಬೇಕಾ? ಇದ್ಯಾವ ನ್ಯಾಯ? ಇದ್ರೂ ಅಳ್ತಾಳೆ, ಹೋಗ್ತೀನಿ ಅಂದರೂ ಅಳ್ತಾಳೆ ಎಂದಳು. ರಾಮು, ಕೂಸೆ, ಇನ್ಯಾವತ್ತೂ ಹೋಗ್ತೀನಿ ಅನ್ಬೇಡ ಎಂದ. ಸ್ವರ್ಣ, ಹೇಳಿ ಅವಳಿಗೆ ಹೋಗ್ತೀನಿ ಹೋಗ್ತೀನಿ ಅಂದ್ಕೊಂಡು ನನ್ನ ಹೊಟ್ಟೆ ಉರಿಸ್ಬೇಡ ಅಂತ ಎಂದಳು. ಸಾನ್ವಿ, ಸರಿ ಬಿಡು, ಅಳ್ಬೇಡ. ನೀನು ಈ ಮನೆ ಮಹಾಲಕ್ಷ್ಮಿ, ನೀನು ಹತ್ರ ಈ ಮನೆಗೆ ಒಳ್ಳೇದಲ್ಲ. ರಾಮು, ಸ್ವರ್ಣ, ಅಡುಗೆ ಆಗಿದೆ, ಎಲ್ಲರೂ ಊಟ ಮಾಡಿ, ನನಗೆ ಸ್ವಲ್ಪ ಕೆಲಸ ಇದೆ ಎಂದು ರೂಮ್ ಕಡೆ ಹೋಗುತ್ತಿದ್ದವಳನ್ನು ಸ್ವರ್ಣ, ನೀನು ನಮ್ಮ ಜೊತೆ ಊಟ ಮಾಡೆ ಎಂದಳು. ಸಾನ್ವಿ, ಸ್ವರ್ಣ, ನಾನು ಮಾಡಿದ ಬಜ್ಜಿನೇ ತಿಂದು ಹೊಟ್ಟೆ ತುಂಬಿದೆ, ನಾನು ಆಮೇಲೆ ಊಟ ಮಾಡ್ತೀನಿ, ಎಲ್ಲರೂ ಊಟ ಮಾಡಿ ಎಂದು ತನ್ನ ರೂಮ್ ಕಡೆ ಹೋದಳು. ಸ್ವರ್ಣ, ಲಕ್ಷ್ಮಿ, ವಿಕ್ರಮ್ನ ಊಟಕ್ಕೆ ಕರಿ ಹೋಗು ಎಂದಳು. ಲಕ್ಷ್ಮಿ ವಿಕ್ರಮ್ ರೂಮ್ ಬಳಿ ಬಂದವಳು. ವಿಕ್ರಮಪ್ಪ, ಅಮ್ಮವರು ಊಟಕ್ಕೆ ಕರೀತಾವ್ರೆ ಎಂದಳು. ಲಕ್ಷ್ಮಿ ಧ್ವನಿ ಕೇಳಿ ನಿದ್ದೆ ಮಾಡುತ್ತಿದ್ದ ವಿಕ್ರಮ್ಗೆ ಎಚ್ಚರವಾಯಿತು. ಅವನು, ನೀವು ಹೋಗಿ ಲಕ್ಷ್ಮಮ್ಮ, ನಾನು ಬರ್ತೀನಿ ಎಂದ. ಲಕ್ಷ್ಮಿ ಹೊರಟು ಹೋದಳು. ವಿಕ್ರಮ್ ಎದ್ದು ಮುಖ ತೊಳೆದು ಡೈನಿಂಗ್ ಟೇಬಲ್ ಬಳಿ ಬಂದ. ರಾಮು, ಸ್ವರ್ಣ ಊಟ ಮಾಡುತ್ತಿದ್ದರು. ವಿಕ್ರಮ್ ಕೂಡ ಊಟಕ್ಕೆ ಕುಳಿತ. ಲಕ್ಷ್ಮಿ ಅವನಿಗೂ ಊಟ ಬಡಿಸಿದಳು. ವಿಕ್ರಮ್ ಒಂದೆರಡು ತುತ್ತು ತಿಂದವನು, ಅಮ್ಮ ಅಡುಗೆ ಮಾಡಿದ್ದು ಯಾರು ಎಂದ. ಸ್ವರ್ಣ, ಸಾನ್ವಿ ಎಂದಳು. ನಿಜವಾಗ್ಲೂ ಅವಳು ಇಷ್ಟು ಚೆನ್ನಾಗಿ ಅಡುಗೆ ಮಾಡ್ತಾಳಾ? ಬರೀ ಕಾರ್ ಓಡಿಸ್ಕೊಂಡು ಫೈಟ್ ಮಾಡಿಕೊಂಡು ಎಂದ. ವಿಕ್ರಮ್ ತಕ್ಷಣ ನಾಲಿಗೆ ಕಚ್ಚಿಕೊಂಡು ಮನಸ್ಸಲ್ಲಿ, ಅಯ್ಯೋ, ಮಾತಿನ ಬರದಲ್ಲಿ ಹೇಳಬಾರ್ದ ವಿಷಯ ಹೇಳಿಬಿಟ್ನಲ್ಲ ಎಂದುಕೊಂಡ. ಸ್ವರ್ಣ, ಏನು ಏನಂದೆ? ಫೈಟ್ ಮಾಡಿಲ್ಲ? ಯಾವಾಗ, ಎಲ್ಲಿ, ಯಾರ ಜೊತೆ ಎಂದು ಒಂದೇ ಸಮನೆ ಪ್ರಶ್ನೆ ಕೇಳಿದಳು. ವಿಕ್ರಮ್, ಅಮ್ಮ ಏನಿಲ್ಲ, ನನ್ನ ಜೊತೆ ನಿಮ್ಮ ಜೊತೆ ಜಗಳ ಮಾಡ್ತಾಳಲ್ಲ, ಅದನ್ನೇ ಫೈಟ್ ಅಂದೆ ಅಷ್ಟೇ ಎಂದ. ಸ್ವರ್ಣ, ಸುಳ್ಳು ಹೇಳಬೇಡ ವಿಕ್ರಮ್, ನೀನು ಹೇಳಿದ ಹಾಗೆ ಅವಳು ನಮ್ಮ ಜೊತೆ ಜಗಳ ಆಡಲ್ಲ, ಮಾತಾಡ್ತಾಳೆ ಅಷ್ಟೇ, ನಿಜ ಹೇಳು ಎಂದಳು ಗದರುವ ಧ್ವನಿಯಲ್ಲಿ. ವಿಕ್ರಮ್ ಸ್ವರ್ಣಗೆ ಕೋಪ ಬಂದಿದೆ ಎಂದು ಅರ್ಥ ಮಾಡಿಕೊಂಡವನು ತನ್ನ ಮೊಬೈಲ್ ತೆಗೆದು ಅದರಲ್ಲಿ ಕೆಲವು ದಿನಗಳ ಹಿಂದೆ ಸಾನ್ವಿ ಹುಡುಗರ ಜೊತೆ ಫೈಟ್ ಮಾಡಿದ್ದ ವಿಡಿಯೋ ತೋರಿಸಿದ. ಅದನ್ನು ಎಲ್ಲರೂ ನೋಡಿದರು. ಲಕ್ಷ್ಮಿ, ದೇವ್ರೇ, ನಮ್ಮ ಸಾನ್ವಿ ಅಮ್ಮ ಇಷ್ಟು ಚೆನ್ನಾಗಿ ಹೊಡೆದಾಟ ಮಾಡ್ತಾರಾ? ಇವರನ್ನು ನೋಡಿದರೆ ರೂಪದಲ್ಲಿ ದೊಡ್ಡ ಮೋರ್ನ, ಧೈರ್ಯದಲ್ಲಿ ದೊಡ್ಡ ಯಜಮಾನ್ರನ್ನ ನೋಡ್ದಂಗಾಯ್ತದೆ. ಯವ್ವ, ನಂದೇ ದೃಷ್ಟಿ ತಾಗ್ತದೆ. ಈಗ ಸಾನ್ವಿ ಅಮ್ಮ ಬರಲಿ, ಮೊದಲು ದೃಷ್ಟಿ ತೆಗಿತೀನಿ ಎಂದಳು. ವಿಕ್ರಮ್, ಅಯ್ಯೋ, ಹಾಗೇನಾದರೂ ಮಾಡಿ ಅವಳು ಯಾಕೆ ಅಂತ ಕೇಳಿದ್ರೆ, ನೀವು ವಿಡಿಯೋ ನೋಡಿರೋ ವಿಷಯ ಹೇಳಿದ್ರೆ ಅಷ್ಟೇ ನನ್ನ ಕತೆ. ಅವಳಿಗೆ ಈ ವಿಡಿಯೋ ಮಾಡಿರೋದು ಗೊತ್ತಿಲ್ಲ, ಗೊತ್ತಾದರೆ 3 ವಿಷಯಕ್ಕೆ ಕೋಪ ಮಾಡ್ಕೋತಾಳೆ. ಮೊದಲನೆಯದು ವಿಡಿಯೋ ಮಾಡಿದ್ದಕ್ಕೆ, ಈಗ ನಿಮಗೆಲ್ಲ ತೋರಿಸಿದ್ದಕ್ಕೆ, ಆಮೇಲೆ ಅವಳು
ಹುಡುಗರ ಜೊತೆ ಫೈಟ್ ಮಾಡುವಾಗ ಹೆಲ್ಪ್ ಮಾಡೋದು ಬಿಟ್ಟು ವಿಡಿಯೋ ಮಾಡಿದ್ದಕ್ಕೆ ಪ್ಲೀಸ್ ಲಕ್ಷ್ಮಮ್ಮ ಹಾಗೆ ಮಾತ್ರ ಮಾಡಬೇಡಿ, ಮೊದಲೇ ನನ್ನನ್ನು ಕಂಡ್ರೆ ಕೋಪ ಮಾಡ್ಕೋತಾಳೆ ಎಂದ. ಲಕ್ಷ್ಮಿ ಅಯ್ಯೋ ಗೊತ್ತಾಗಲಿಲ್ಲ ವಿಕ್ರಮಪ್ಪ, ಸಾನ್ವಿ ಅಮ್ಮನ ಈ ರೀತಿ ನೋಡಿದ ಖುಷೀಲಿ ಹಾಗಂದ್ಬಿಟ್ಟೆ ಎಂದಳು. ಸ್ವರ್ಣ 4 ಜನ ಹುಡುಗರು ಒಬ್ಬ ಹುಡುಗಿ ಜೊತೆ ಫೈಟ್ ಮಾಡಬೇಕಾದ್ರೆ ನೀನು ಅದನ್ನು ನೋಡ್ತಾ ಸುಮ್ಮನಿದ್ಯಾ? ಅವಳಿಗೆ ಸಹಾಯ ಮಾಡೋದು ಬಿಟ್ಟು ವಿಡಿಯೋ ಮಾಡ್ತಿದ್ಯಾ? ಆ ಸಮಯದಲ್ಲಿ ಅವಳಿಗೆ ಏನಾದರೂ ಹೆಚ್ಚು ಕಮ್ಮಿ ಆಗಿದ್ರೆ ಎಂದಳು. ವಿಕ್ರಮ್ ಅಮ್ಮ ಹಾಗೇನಾದರೂ ಆಗಿದ್ರೆ ನಾನು ಸುಮ್ಮನೆ ಇರ್ತಿದ್ನಾ? ಸಾನ್ವಿ ಫೈಟ್ ನೋಡಿ ನನಗೆ ಆಶ್ಚರ್ಯ ಆಯಿತು, ಅದಕ್ಕೆ ನಾನು ನೋಡ್ತಾ ನಿಂತ್ಬಿಟ್ಟೆ. ಆ ಅಪರೂಪದ ದೃಶ್ಯನ ವಿಡಿಯೋ ಮಾಡಬೇಕು ಅನ್ನಿಸ್ತು, ಅದಕ್ಕೆ ವಿಡಿಯೋ ಮಾಡಿದೆ. ನಿಮಗೆ ಇನ್ನೊಂದು ವಿಷಯ ಗೊತ್ತಾ? ಹೆಚ್ಚು ಕಮ್ಮಿ ಆಗ್ತಿದ್ದಿತ್ತು ಇವಳಿಗೆಲ್ಲ, ಹೆಚ್ಚು ಕಮ್ಮಿ ಆಗಿದ್ದು ಆ 4 ಜನ ಹುಡುಗರಿಗೆ. ಸಾನ್ವಿ ಅವರಿಗೆ ಅವಕಾಶ ಕೊಡದೆ ಬಾರಿಸಿದ್ದನ್ನು ನೋಡಲಿಲ್ವ ನೀವು? ಆ ಕ್ಷಣ ಅವಳನ್ನು ನೋಡಿ ಅವಳಿಗೆ ನನ್ನ ಸಹಾಯದ ಅವಶ್ಯಕತೆ ಇಲ್ಲ ಅಂದ್ಕೊಂಡೆ. ಫೋನ್ನಲ್ಲಿ ಅದನ್ನು ರೆಕಾರ್ಡ್ ಮಾಡಿದ್ದು. ಸಾನ್ವಿ ಫೈಟಿಂಗ್ ಸ್ಕಿಲ್ ಮುಂದೆ ಅವರ ಆಟ ಏನೂ ನಡೀಲಿಲ್ಲ. ಅವತ್ತು ಸಾನ್ವಿಯನ್ನು ನೋಡಿ ನನಗೆ ಭಯ ಆಗಿತ್ತು. ಸಾನ್ವಿಗೆ ಇಷ್ಟೊಂದು ಧೈರ್ಯ ಇದೆಯಾ ಅಂತ ನೋಡಿ ನನಗೆ ಆಶ್ಚರ್ಯ ಆಯಿತು. ಇನ್ನು ಅವಳ ಬಗ್ಗೆ ಮಾತಾಡೋದು ಬೇಡ, ಅವಳು ಬಂದರೆ ಕಷ್ಟ. ಮೊದಲೇ ನನ್ನ ಮೇಲೆ ಕೋಪ ಅವಳಿಗೆ. ಇನ್ನು ಈ ವಿಷಯ ಎಲ್ಲ ಗೊತ್ತಾದರೆ ಅವತ್ತು ಆ ಹುಡುಗರಿಗೆ ಬಿದ್ದ ಏಟು ಇವತ್ತು ನನಗೆ ಬೀಳೋದು ಗ್ಯಾರಂಟಿ ಎಂದು ನಕ್ಕ ರಾಮು. ಆದರೂ ವಿಕ್ರಮ್, ಸ್ವರ್ಣ ಹೇಳ್ದಂಗೆ ಸಾನ್ವಿಗೆ ನೀನು ಹೆಲ್ಪ್ ಮಾಡಬೇಕಿತ್ತು ಎಂದ. ವಿಕ್ರಮ್ ಅಪ್ಪ, ಅವಳಿಗೆ ಏನೂ ಆಗೋಕ್ಕೆ ನಾನು ಬಿಡ್ತಿರ್ಲಿಲ್ಲ, ಅವತ್ತು ನನ್ನ ಅವಶ್ಯಕತೆ ಅಲ್ಲಿ ಇರಲಿಲ್ಲ ಎಂದ. ರಾಮು ಸ್ವರ್ಣ ಊಟ ಮುಗಿಸಿದರು. ಸ್ವರ್ಣ ಲಕ್ಷ್ಮಿ ಸಾನ್ವಿನ ಕರೀತೀಯಾ ಎಂದಳು. ಲಕ್ಷ್ಮಿ ಇಲ್ಲ ಅಮ್ಮೋರೆ, ಸಾನ್ವಿ ಅಮ್ಮ ನನಗೆ ಊಟ ಬೇಡ, ಸ್ವರ್ಣ ಕರಿ ಎಂದಾಗ ಹೇಳಿ ಈಗಲೇ ಹೇಳಬೇಡಿ ಅಂತ ಹೇಳೋಗಿತ್ತು ಕಣವ್ವ ಎಂದಳು. ಸ್ವರ್ಣ ರಾಮು ಮತ್ತೇನು ಹೇಳದೆ ತಮ್ಮ ಪಾಡಿಗೆ ರೂಮ್ಗೆ ಹೋದರು. ವಿಕ್ರಮ್ ಊಟ ಮುಗಿಸಿ ಲಕ್ಷ್ಮಮ್ಮ ತಟ್ಟೆಲಿ ಊಟ ಹಾಕಿ ಕೊಡಿ, ಸಾನ್ವಿಗೆ ಊಟ ನಾನು ಕೊಡ್ತೀನಿ ಎಂದ. ಲಕ್ಷ್ಮಿ ವಿಕ್ರಮಪ್ಪ, ಸಾನ್ವಿ ಅಮ್ಮ ಒಂದು ಸಲ ಬೇಡ ಅಂದರೆ ಮುಗೀತು, ಹಾಗೆಲ್ಲ ಅವರಿಗೆ ಬಲವಂತ ಮಾಡೋದು ಇಷ್ಟ ಆಗಲ್ಲ, ಅದಕ್ಕೆ ಯಜಮಾನ್ರು ಮತ್ತು ಅಮ್ಮೋರು ಏನು ಹೇಳ್ದೆ ಸುಮ್ಮನೆ ಹೋಗಿತ್ತು ಎಂದಳು. ವಿಕ್ರಮ್ ಅವತ್ತು ನಾನು ಹೇಳಿದ್ದಕ್ಕೆ ಊಟ ಮಾಡಿದ್ಲು ಅಲ್ವಾ, ಸ್ವಲ್ಪ ಬಲವಂತ ಮಾಡಿದರೆ ಊಟ ಮಾಡ್ತಾಳೆ ಎಂದ. ಲಕ್ಷ್ಮಿ ಇಲ್ಲ ವಿಕ್ರಮಪ್ಪ, ಆ ರೀತಿ ಸಾನ್ವಿ ಅಮ್ಮಂಗೆ ಹಿಂಸೆ ಕೊಡೋದು ಯಜಮಾನ್ರು ಮತ್ತು ಅಮ್ಮೋರಿಗೆ ಇಷ್ಟ ಇಲ್ಲ. ಸಾನ್ವಿ ಅಮ್ಮನ ಮನಸ್ಸು ತುಂಬ ಸೂಕ್ಷ್ಮ, ಅವರು ನೋಡೋಕೆ ಅಷ್ಟೇ ಒರಟಾಗಿ ಮಾತಾಡ್ತಾರೆ, ಆದರೆ ಅವರು ತುಂಬ ಮೃದು ಸ್ವಭಾವ. ಅವರಿಗೆ ಅಷ್ಟು ಸುಲಭಕ್ಕೆ ಕೋಪ ಬರಲ್ಲ. ಅವರನ್ನು ಹುಟ್ಟಿದಾಗಿನಿಂದ ನೋಡ್ತಿದ್ದೀನಿ, ಇಷ್ಟು ವರ್ಷದಲ್ಲಿ ಅವರಿಗೆ ಕೋಪ ಬಂದಿರೋದು 1-2 ಸಲ ಅಷ್ಟೇ. ಆದರೆ ಈಗ ಮೊಬೈಲ್ನಲ್ಲಿ ತೋರಿಸಿದ್ರಲ್ಲ, ಆ ಥರ ನೋಡ್ತಿರೋದು ಇದೇ ಮೊದಲು. ಅವರನ್ನು ನೋಯಿಸೋಕೆ ನಾವ್ಯಾರೂ ಇಷ್ಟಪಡಲ್ಲ, ಅದಕ್ಕೆ ಅವರನ್ನು ಯಾವ ವಿಷಯಕ್ಕೂ ಬಲವಂತ ಮಾಡಲ್ಲ. ನೀವು ಕೂಡ ಅವರನ್ನು ಯಾವ ವಿಷಯಕ್ಕೂ ಬಲವಂತ ಮಾಡಬೇಡಿ ಎಂದಳು. ಮುಂದೇನು? ಹಾಗಿದ್ರೆ ಲಕ್ಷ್ಮಮ್ಮ ವಿಕ್ರಮ್ಗೆ ಯಾವ ವಿಷಯಕ್ಕೂ ಅಂದಿದ್ದು ಮದುವೆ ವಿಷಯಕ್ಕೂ ಅನ್ವಯಿಸುತ್ತಾ? ಹಾಗಿದ್ರೆ ವಿಕ್ರಮ್ ಸಾನ್ವಿ ಮದುವೆ ವಿಷಯದಲ್ಲಿ ಏನು ಮಾಡ್ತಾನೆ ತಿಳ್ಕೋಬೇಕಾ? ಕತೆಗಾಗಿ ಕಮೆಂಟ್ ಮಾಡಿ, ಕತೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ. ನಿಮಗೆ ಈ ಕತೆ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡಿ. ಧನ್ಯವಾದಗಳು.